ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಪ್ಪಳ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತಗೊಂಡು ನೆನೆ ಹಾಕಿದ್ದೀನಿ. ಇದಕ್ಕೆ ಏನೇನು ಮಸಾಲೆ ಬೇಕು ಅಂದರೆ ಜೀರಿಗೆ, ಬಿಳಿ ಎಳ್ಳು, ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಇಷ್ಟು ಬೇಕಾಗುತ್ತೆ. ಮತ್ತು ಇನ್ನೊಂದು ಕಡೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಇಷ್ಟನ್ನು ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀನಿ. ಇಷ್ಟ ಇರೋರು ಹಾಕ್ಕೋಬೋದು. ಸ್ವಲ್ಪ ಮಸಾಲೆ ಜಾಸ್ತಿ ತಿನ್ನೋರು ಈ ಥರ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು 2 ಗ್ಲಾಸ್ ಅಕ್ಕಿಗೆ ಇಲ್ಲಿ 10 ಗ್ಲಾಸ್ ನೀರನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಈ ನೀರು ಹಾಕ್ಬಿಟ್ಟು ಅಳತೆ ಮಾಡ್ಕೊಂಡು ಹಾಕಬೇಕು. ಇಲ್ಲಾಂದರೆ ಅದೊಂಥರ ತೀರಾ ಮೆತ್ತಗಾಗೋದಿಲ್ಲ, ಒಂಥರ ಗಟ್ಟಿಯಾಗೇ ಇರುತ್ತೆ. ನಾವು ಯಾವ ಥರ ಅಂದ್ಕೊಂಡಿರ್ತೀವೋ ಆ ಥರ ಮಾಡೋಕ್ಕಾಗೋದಿಲ್ಲ. ಇವಾಗ ನಾನಿಲ್ಲಿ 10 ಗ್ಲಾಸ್ ನೀರನ್ನು ಕುಕ್ಕರ್ಗೆ ಹಾಕ್ಕೊಬಿಟ್ಟು ಇವಾಗ ಗ್ಯಾಸ್ ಮೇಲೆ ಇದನ್ನು ಇಡ್ತಾಯಿದ್ದೀನಿ. ಇದು ಒಂದು ಕಡೆ ಕುದೀತಾ ಇರಲಿ. ನಾವೇನು ಈ ಮಸಾಲೆನ ರೆಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಣ. ಇವಾಗ ನೋಡಿ, ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಣ. ಇವಾಗ ಇಲ್ಲಿ ಸ್ವಲ್ಪ ನೀರು ಕುದೀತಾ ಇದ್ದಂಗೆ ಇದನ್ನು ನಾನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ರುಬ್ಬಿರೋ ಅಂಥ ಮಸಾಲೆನೂ ಸಹ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಆಗ್ತಾ ಇರಬೇಕಾದ್ರೆ ಮತ್ತು ನಾವು ಒಂದು ಕಡೆ ಅಕ್ಕಿ ನೆನೆಸಿದ್ವಲ್ಲ ಅದನ್ನು ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು, ಈಗ ತೊಳೆದ್ಬಿಟ್ಟೆ ನೆನೆಸಿರೋದು, ಮತ್ತೊಂದು ಸರಿ ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ನೋಡ್ಬೋದು ನೀವು, ಅಕ್ಕಿ ತೊಳೆದು ಇದಕ್ಕೆ ಹಾಕ್ತಾಯಿದ್ದೀನಿ. ಅಕ್ಕಿ ತೊಳೆದು ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಗೆ ಮುಚ್ಚಳ ಹಾಕಿಬಿಟ್ಟು ಒಂದು 4 ಅಥವಾ 5 ಸೀಟಿ ತಗೋಬೇಕು. ಇದಾದ ನಂತರ ನೋಡಿ, ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಈ ಥರ ಆಗಿದೆ. ಒಂಥರ ಪೊಂಗಲ್ ಟೈಪ್ ಆಗಬೇಕು. ಆವಾಗ ಇದು ತುಂಬ ಮೆತ್ತಗೆ ಸಾಫ್ಟಾಗಿರುತ್ತೆ. ನಾವು ಇದನ್ನು ಸ್ಪೂನಲ್ಲಿ ಈ ಥರ ಮಾಡ್ತಾ ಅದು ಒಂಥರ ಮುದ್ದೆ ಅದಕ್ಕೆ ಬರುತ್ತೆ. ಆ ಥರ ಬರೋವರೆಗೂ ನಾವು ಈ ಥರ ಕೈ ಆಡಿಸ್ತಾನೇ ಇರಬೇಕು. ಇವಾಗ ನೋಡಿ, ಇಲ್ಲಿ ಎಷ್ಟೊತ್ತವರೆಗೂ ಆಡಿಸ್ತಾಯಿದ್ದೀನಿ ನಾನು. ಅಂದರೆ ಇದು ತೀರಾ ಬಿಸಿ ಇದ್ದರೆ ಕೈಯೆಲ್ಲ ಸುಟ್ಟೋಗುತ್ತೆ. ಹಾಗಾಗಿ ತುಂಬ ತಣ್ಣಗಾಗಲಿ ಅಂತೇಳ್ಬಿಟ್ಟು ಇವಾಗ ನಾನು ಫ್ಯಾನ್ ಹಾಕಿಬಿಟ್ಟು ಫ್ಯಾನ್ ಕೆಳಗಡೆ ಇದನ್ನು ಈ ಥರ ಆಡಿಸ್ತಾಯಿದ್ದೀನಿ. ಈಗಾಗಲೇ ಇದು ಮುದ್ದೆ ಥರ ಆಗ್ತಾಯಿದೆ, ನೋಡ್ಬೋದು. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಕೈಯನ್ನು ಒದ್ದೆ ಮಾಡ್ಕೊಬಿಟ್ಟು ಉಂಡೆ ಥರ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ನೋಡಿ, ಅದು ಹೇಗೆ ಮುದ್ದೆ ಮಾಡಿದ್ದೀವಿ ಅನ್ನೋ ಥರನೇ ಇದೆ. ಹಾಗೆ ಇಲ್ಲೊಂದು ತರಕಾರಿ ಕಟ್ ಮಾಡೋ ಮಣೆ ತೊಗೊಂಡಿದ್ದೀನಿ. ಇದು ಹಸಿಟ್ಟಿಂದು ಪೇಪರು ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಯಾರು ಹೇಳಲ್ಲ, ಅನ್ನ ಟೈಪಲ್ಲಿ ಮಾಡಿಬಿಟ್ಟು ಹಪ್ಪಳ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ನೋಡ್ತಾ ಇರೋದು, ನಾನು ಇದನ್ನು ಬಿಸಿಲಲ್ಲಿ ಸಹ ಹಾಕಿಲ್ಲ, ಒಳಗಡೆ ಫ್ಯಾನ್ಗಳಲ್ಲೇ ಹಾಕಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲೋ ಒಂದೊಂದು ಮಧ್ಯದಲ್ಲಿ ಮಾತ್ರ ಮುರಿದೋಗ್ಬಿಟ್ಟಿದೆ ಅಷ್ಟೇ. ಇನ್ನೆಲ್ಲ ಚೆನ್ನಾಗಿದ್ದಾವೆ. ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ನನಗೆ ಹೇಳ್ಬೇಕಂದ್ರೆ ಹಪ್ಪಳ ಮಾಡೋಕ್ಕೆ ಗೊತ್ತಿರಲಿಲ್ಲ. ಇವಾಗ ಈ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೋಡಿ, ಫ್ಯಾನ್ಗಳಿಲ್ಲೇ ಈ ಥರ ಒಂದೇ ನೈಟ್ಗೆ ಎಲ್ಲ ಒಣಗಿಬಿಟ್ಟಿದೆ. ಈಗ ನೋಡಿ ಹೆಂಗೆ ಖಡಕ್ಕಾಗಿ ಕಟ್ಟಾಗ್ತಾಯಿದೆ. ಅದು ನೋಡಿ, ನಾವು ಮುಟ್ಟಿದ ತಕ್ಷಣ ಯಾವ ಥರ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಈ ಥರ ಆಗಿರಬೇಕು, ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಬಾಣಲೆಲೆ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಇವಾಗ ನೋಡಿ, ಇಲ್ಲಿ ಹಾಕ್ಬಿಟ್ಟು ಟ್ರೈ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಒಂದೇ ದಿನದಲ್ಲಿ ಹಪ್ಪಳ ಮಾಡಿ ಒಂದು ನೈಟಲ್ಲೇ ಒಣಗಿದೆ ಅದು. ನೋಡಿ, ನಾವು ಬೆಳಗ್ಗೆ ಎಲ್ಲ ಈ ಥರ ಹಾಕ್ಕೊಂಡು ತಿನ್ಬೋದು. ನನಗೂ ಗೊತ್ತಿರಲಿಲ್ಲ ಇಷ್ಟು ಈಸಿಯಾಗಿ ಹಪ್ಪಳ ಮಾಡ್ಬೋದು ಅಂತ. ಆದರೂ ಮಾಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೀವು. ಹಾಗೆ ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟೇ. ಆದರೆ ನಾವು ಸ್ವಲ್ಪ ದಿನದಿಂದ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಮತ್ತೆ ಮಾಡೋಕ್ತಾಯಿದ್ದೀವಿ. ಹಾಗೆ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.